ಇನ್ನು ಬೆಳಗಾವಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಘಟಪ್ರಭಾ ನದಿ ಹರಿತಾ ಇದೆ. ಬೆಳಗಾವಿ ಜಿಲ್ಲೆಯ ಮುಸುಕೊಪ್ಪೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಬೆಳಗಾವಿಯಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಘಟಪ್ರಭಾ ನದಿ ಹರಿತಾ ಇರೋದ್ರಿಂದಾಗಿ ಸುತ್ತಮುತ್ತಲ ಹಳ್ಳಿಗಳಿಗೆ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ತಾ ಇದೆ. ಅದರಲ್ಲೂ ಮುಸುಕೊಪ್ಪೆಯಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ಮನೆಯ ಮುಂದೆಯೇ ಈಜಾಡಿ ಸ್ನಾನ ಮಾಡ್ತಿದ್ದಾರೆ ಸಂತ್ರಸ್ತರು. ಗ್ರಾಮದ ಗದ್ದೆ, ಸೇತುವೆ, ಮನೆಗಳು, ದೇವಸ್ಥಾನ ಕಂಪ್ಲೀಟ್ ಆಗಿ ಜಲಾವೃತ ಆಗೋಗಿದೆ. ಶಾಶ್ವತ ಪರಿಹಾರಕ್ಕೆ ಘಟಪ್ರಭಾ ನದಿ ತೀರದ ಸಂತ್ರಸ್ತರು ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ನಾರ್ಮಲ್ ಆಗಿ ಈ ಒಂದು ಏನು ನೆರೆ ಬಂದಿದೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲೇ ನಿಂತು ಸ್ನಾನ ಮಾಡುವಂತಹ ಪರಿಸ್ಥಿತಿ ಅಲ್ಲಿನ ಜನರಿಗೆ ಈಗ ಎದುರಾಗಿರುವಂಥದ್ದು. ಘಟಪ್ರಭಾ ನದಿ ನೀರಿನ ಅಬ್ಬರಕ್ಕೆ ಸಿಕ್ಕು ಈಗ ಗ್ರಾಮಗಳು ತೇಲಿ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನೀಗ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸುಗುಪ್ಪಿಯಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ ಮನೆಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ. ಈ ಸುಮಾರು ಗ್ರಾಮದ 250ಕ್ಕೂ ಹೆಚ್ಚು ಮನೆಗಳಿಗೆ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಸೊ ರಾತ್ರೋರಾತ್ರಿ ನೀರು ನುಗ್ಗಿರುವಂತಹ ಕಾರಣದಿಂದಾಗಿ ಇಲ್ಲಿನ ಗ್ರಾಮಸ್ಥರು, ಅದರಲ್ಲಿ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಎಲ್ಲರೂ ಕೂಡ ಕಾಳಜಿ ಕೇಂದ್ರಕ್ಕೆ ಈಗ ಶಿಫ್ಟ್ ಆಗಿದ್ದಾರೆ. ಇನ್ನೊಂದು ಪರಿಸ್ಥಿತಿಯನ್ನು ತಾವು ಗಮನಿಸ್ತಾ ಇದ್ದೀರಿ. ಸೊ ಆ ವ್ಯಕ್ತಿ ನೀರಲ್ಲಿ ಅಲ್ಲಿ ಮನೆ ಮುಂದೆ ಸ್ನಾನ ಮಾಡ್ತಾ ಇದ್ದಾನೆ. ಸೊ ಇಲ್ಲಿಯವರೆಗೂ ನಿನ್ನೆವರೆಗೂ ಕೂಡ ಇವರು ಸ್ನಾನಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿರುವಂತಹ ಘಟಪ್ರಭಾ ನದಿಗೆ ಹೋಗಬೇಕಾಗಿತ್ತು. ಆದರೆ ಈಗ ಘಟಪ್ರಭಾ ನದಿನೇ ಮನೆ ಮುಂದೆ ಬಂದೇ ನಿಲ್ಲುವಂತಹ ಪರಿಸ್ಥಿತಿ. ಸೊ ಮನೆ ಮುಂದೆ ಈಜ್ಕೊಂಡು ಸ್ನಾನ ಮಾಡ್ಕೊಳ್ಳುವಂಥ ಪರಿಸ್ಥಿತಿ. ಯಾಕೆ ಅಂತಂದರೆ ಮನೆಯಲ್ಲಿ ಕೆಲವೊಂದಿಷ್ಟು ಬೀಗ ಹಾಕಿದರೂ ಕೂಡ ಸಾಮಗ್ರಿಗಳಿದ್ದಾವೆ. ಎಲ್ಲೋ ಆ ವಸ್ತುಗಳು ಕೊಚ್ಚಿ ಹೋದರೆ ಮುಂದೆ ನಮ್ಮ ಪರಿಸ್ಥಿತಿ ಹೇಗಪ್ಪ ಅಂಥೇಳಿ ಅವರು ಚಿಂತೆ ಮಾಡ್ತಾ ಇರುವಂಥದ್ದು. ಸೊ ಅದಕ್ಕಾಗಿಯೇ ಈ ಮನೆಗಳ ಕಾವಲಿಗೆ ನೀರಲ್ಲಿ ನಿಂತು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸೊ ಇದು ಮೊದಲ ಬಾರಿಗೆ ಅಲ್ಲ, 2019ರಿಂದನೂ ಕೂಡ ಈ ಗ್ರಾಮದಲ್ಲಿ ಪರಿಸ್ಥಿತಿ ಇದೇ ಇದೆ. ಘಟಪ್ರಭಾ ನದಿ ಈಗ ತನ್ನ ಒಡಲನ್ನು ವಿಸ್ತಾರ ಮಾಡಿಕೊಂಡು ಈ ಗ್ರಾಮವನ್ನು ತೆಗೆದುಕೊಂಡು ಹೋಗ್ತಾ ಇದೆ, ತನ್ನ ಜೊತೆಗೆ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ಸೊ ಇದು ಇಂದು ನಿನ್ನೆಯ ಪರಿಸ್ಥಿತಿ ಅಲ್ಲ. ಸೊ ಪ್ರತಿ ಬಾರಿಯೂ ಕೂಡ ಪ್ರವಾಹ ಬಂದಾಗ ಇದೇ ರೀತಿಯಾದಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗುತ್ತೆ. ಸೊ ನಮ್ಮ ಜೊತೆಗೆ ಈಗ ಗ್ರಾಮಸ್ಥರಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಅಂತ ಹೇಳಿ ಮಾತಾಡ್ಸೋಣ. ಸರ್, ಪ್ರತಿ ಬಾರಿಯೂ ಸಹ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಎಷ್ಟು ಮನೆಗಳಿಗೆ ನೀರು ನುಗ್ಗಿದೆ? ಸರ್, 520 ಮನೆಗಳಿಗೆ ನೀರು ಹೋಗಿದ್ರಿ. ಇದು ನೋಡ್ತಿರ್ಬೋದು, SC ಕಾಲನಿ ಇರೋದು. SC ಕಾಲನಿ ಒಳಗೆ ಎಲ್ಲ ಆಗೈತ್ರಿ. ಮತ್ತು ಆಚೆ ಕಡೆ ಲಕ್ಷ್ಮೀ ದೇವ್ರ ಬ್ಯಾಂಕ್ ರೀ, ಮತ್ತು ಕಲ್ಯಾಣ ಮಂಟಪ ರೀ, ಬ್ಯಾಂಕು ಎಲ್ಲ ಮುನ್ಗಡೆಗ್ಯಾವ್ರಿ ಸರ್. 100ಕ್ಕೆ 80% ಮುಸುಗುಪೂರೆಲ್ಲ ನೀರಲ್ಲಿ ನಿಂತಿದೆ ಸರ್. ನಾವು ಬೆಳೆದಿರ್ತಕ್ಕಂಥ ಕಬ್ಬು ಎಲ್ಲ ನೋಡಿ ಸರ್, ಇವೆಲ್ಲ ಮುಚ್ಚವ್ರಿ ಸರ್. ನಾವು ವರ್ಷ ಪೂರ್ತಿ ಬೆಳೆದಿರ್ತಕ್ಕಂಥ ಕಬ್ಬು ಸರ್ ಎಲ್ಲ ನಮ್ಮ ಜೀವನ ಭಾಳ ನುಕ್ಸಾನ್ ಆಗೈತೆ ರೀ. ದಯವಿಟ್ಟು ನಮ್ಮ ಊರಿಗೆ ಬಂದ ಒಂದು ಒಳ್ಳೆಯ ವರದಿ ಕೊಡತ್ತೀರಿ. ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಒಂದು ಉನ್ನತ ಅಧಿಕಾರಿಗೆ ತಲುಪಿಸುವಂಥ ಕೆಲಸ ಮಾಡತ್ತೇಳಿ ನಮ್ಮ ಊರ ಪರವಾಗಿ ನಿಮ್ಮ ಕೈ ಮುಗಿದು ಕೇಳ್ಕೊತೀರಿ. ಯಾಕಂತಂದ್ರೆ ನಮ್ಮ ಅಳು ಕೇಳೋರಂದ್ರೆ ನೀವು ಒಬ್ಬರೀಗ ಇಡೀ ಜಗತ್ತು ಕಣ್ಣು ತೋರ್ಸೋರು ಅಂದ್ರೆ ನೀವು. ಅದಕ್ಕೆ ಇಲ್ಲಿ ಏನು ನಡೆದೈತೆ ಅನ್ನೋದು ವಿಷಯ ನೀವು ಸರಿಯಾಗಿ ಮುಟ್ಸಾಯ್ತ್ರಿ. ಅದಕ್ಕೆ ನಮ್ಮ ಊರ ಪರವಾಗಿ ನಿಮ್ಗೆ ಧನ್ಯವಾದಗಳು ಸರ್. ಮತ್ತು ನಮ್ಮ ಕಡಿಮೆ ಅಂದ್ರೂ ಮಿನಿಮಮ್ ಅಂದರೂ ಒಂದು 50 ಟನ್ ಬೀಳ್ತೈತೆ ಸರ್ ಒಂದು ಎಕರೆ. ಇವಾಗ ಬೆಳೆ ಹೋದ್ರೆ ಸರ್ ನಾವು ಜೀವನ ಹೆಂಗೆ ಮಾಡ್ಬೇಕು ರೀ? ನಾವೆಲ್ಲೋ ಈಗ ಶಾಸಕರು ಗಂಜಿ ಕೇಂದ್ರ ತೆಗ್ದಾರಿ, ಒಳ್ಳೆ ಕೆಲಸ ಮಾಡತ್ತಾರೆ, ಅದ್ರ ಬಗ್ಗೆ ಏನಿಲ್ಲ ರೀ. ಆದ್ರೆ ನಾವು ಬೆಳೆ ಹೋಗೈತ್ರಿ ಸರ್, ನಾವು ಅದಕ್ಕೆ ಹೆಂಗೆ ಪರಿಹಾರ ಕೊಡಬೇಕು? ಈಗ ಸರ್ ಹೊಳಿ ಇಳಿದುಕೊಳ್ಳಿ TC ಎಲ್ಲ ಕಂಪ್ಲೀಟ್ ಎಲ್ಲ ನೀರಿನಲ್ಲಿ ಮುಳುಗ್ಯಾವು. ಅದನ್ನು ಗೋರ್ಮೆಂಟ್ದವ್ರು ಫ್ರೀಯಾಗಿ ನಮಗೆ ಫ್ರೀ ಚಾರ್ಜಲ್ಲಿ ಮಾಡಿಕೊಡ್ಬೇಕು ಸರ್ ರೈತರಿಗೆ. ಏನು ಅಂತಂದರೆ ಮುಸುಗುಪ್ಪಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಸೊ ನಾವು ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲವೂ ಕೂಡ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಸೊ TCಗಳು, ವಿದ್ಯುತ್ ಕಂಬಗಳು ಕೂಡ ನೀರಲ್ಲಿ ಇವೆ. ಸೊ ಹೀಗಾಗಿ ಅವೆಲ್ಲ ಬಾದಾಗಿರುತ್ತೆ, ಅಂದರೆ ಬಂದಾಗಿರುತ್ತೆ. ಸೊ ಅವುಗಳನ್ನು ಮರು ನಿರ್ಮಾಣ ಮಾಡಬೇಕು ಮತ್ತು ಮರು ಇನ್ಸ್ಟಾಲ್ ಮಾಡಬೇಕು. ಆ ಮೂಲಕವಾಗಿ ನಮಗೆ ಒಂದು ರೀತಿಯಲ್ಲಿ ಶಾಶ್ವತ ರೀತಿಯಾದಂಥ ಪರಿಹಾರವನ್ನು ಕೊಡಲಿಕ್ಕೆ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕು ಅನ್ನುವಂಥ ಮಾತುಗಳನ್ನು ಅವ್ರು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದು, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.